ಇನ್ನು ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾಗೆ ಬಹಳ ದೊಡ್ಡ ಶಾಕ್. ಈ ಮೂಲಕ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಮಂಡ್ಯ ಮಹಾಯುದ್ಧ. ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಸಂಸದೆ ಸುಮಲತಾ ಕೈ ತಪ್ಪಿದ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ನನ್ನದೇ ಅಂತ ಹೇಳ್ತಾ ಇದ್ದ ಸುಮಲತಾಗೆ ಬಹಳ ದೊಡ್ಡ ಶಾಕ್ ಇದೆ. ಮೈತ್ರಿಯನ್ನ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರರಾಗಿ ನಿಂತು ಸ್ಪರ್ಧೆ ಮಾಡ್ತಾರ? ಟಿಕೆಟ್ ಮಿಸ್ ಆದ್ರೂ ಕೂಡ ರಾಜಕೀಯ ನಡೆ ಏನು ಅನ್ನೋದನ್ನ ಸುಮಲತಾ ಇನ್ನೂ ನಿರ್ಧರಿಸಿಲ್ಲ. ಪಕ್ಷೇತರ ಸ್ಪರ್ಧೆ ಮೂಲಕ ಸೆಟ್ಟು ಹೊಡೆಯೋದಕ್ಕೆ ಸುಮಲತಾ ಚಿಂತನೆ ನಡೆಸುತ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಮಂಡ್ಯದಲ್ಲಿ ಮಂಗಳವಾರ ಅಥವಾ ಬುಧವಾರ ಸುಮಲತಾ ಸಭೆ ಕರೆದಿದ್ದಾರೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಸುಮಲತಾ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಸೋಲು ಗೆಲುವು ಲೆಕ್ಕಿಸದೆ ಸ್ಪರ್ಧೆಯಲ್ಲಿರೋದಕ್ಕೆ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಬಾರಿ ಪಕ್ಷೇತರ ಸ್ಪರ್ಧೆ ಅಷ್ಟು ಸುಲಭ ಅಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇರೋದ್ರಿಂದ ಸೋಲಾಗತ್ತೋ ಗೆಲುವು ಸಿಗತ್ತೋ ಅದ್ಯಾವುದನ್ನು ಲೆಕ್ಕಿಸದೆ ಮಂಡ್ಯ ಅಖಾಡದಲ್ಲಿರಿ ಅಂತ ಆಪ್ತರು ಕೂಡ ಸಲಹೆ ಕೊಟ್ಟಿದ್ದಾರಂತೆ. ಹಾಗಾಗಿ ಸಭೆ ನಡೆಸಲಿದ್ದಾರೆ ಮಂಡ್ಯದಲ್ಲಿ ಮಂಗಳವಾರ ಅಥವಾ ಬುಧವಾರ. ಅಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಆನಂತರ ತಮ್ಮ ನಿರ್ಧಾರವನ್ನ ತಗೋತಾರಂತೆ ಸುಮಲತಾ. ಈ ಬಾರಿ ಪಕ್ಷೇತರ ಸ್ಪರ್ಧೆ ಅಷ್ಟು ಸುಲಭ ಅಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇರೋದ್ರಿಂದ ಏನ್ ಮಾಡ್ತಾರೆ ಹಾಗಾದ್ರೆ ಸುಮಲತಾ? ಮಂಡ್ಯ ಸಂಸದೆ ಸುಮಲತಾಗೆ ಬಿಜೆಪಿ ಟಿಕೆಟ್ ಮಿಸ್. ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈತ್ರಿ ಆಗಿದ್ದಕ್ಕೆ ಸುಮಲತಾಗೆ ಟಿಕೆಟ್ ನೀಡಲಾಗಲಿಲ್ಲ. ಸುಮಲತಾ ಜೊತೆ ನಡ್ಡಾ, ಮೋದಿ, ಅಮಿತ್ ಶಾ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಸೂಕ್ತ ಸ್ಥಾನಮಾನ ನೀಡಲಿದೆ. ಸುಮಲತಾ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೀವಿ, ಹಾಗಾಗಿ ಸುಮಲತಾಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. Lata is our supporter. She has been supporting us for last 5 years. Due to this alliance problem, which was needed very much for the benefit of Karnataka, to throw Congress out of Karnataka, we have done this alliance. And Sumalata is very much with us. No rebellions in BJP? No, not at all. No, I don't see any rebellions anywhere. I don't see. Sumalata is our supporter. She has been supporting us for last 5 years. Due to this alliance problem, which was needed very much for the benefit of Karnataka, to throw Congress out of Karnataka, we have done this alliance. And Sumalata is very much with us. No rebellions in BJP? No, not at all. No, I don't see any rebellions anywhere. I don't see. ಸುಮಲತಾಗೆ ಮಿಸ್ ಆಯಿತು ಮಂಡ್ಯ ಲೋಕಸಭಾ ಟಿಕೆಟ್. ಸುಮಲತಾ ಜೊತೆ ಬಿಜೆಪಿ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಜೆಡಿಎಸ್ಗೆ ಮಂಡ್ಯ ಬಿಟ್ಟುಕೊಟ್ಟಿದ್ದೀವಿ, ಸುಮಲತಾ ಜೊತೆ ಮಾತಾಡಿ ವರಿಷ್ಠರು ಮನವೊಲಿಸುತ್ತಾರೆ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮಲತಾಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ಸುಮಲತಾಗೆ ನಾವು ಬೆಂಬಲ ಕೊಟ್ಟಿದ್ವಿ. ಗೆದ್ದ 6 ತಿಂಗಳಲ್ಲಿ ಸುಮಲತಾ ಬಿಜೆಪಿ ಸೇರ್ಬೋದಿತ್ತು. ಈಗ ಕಾನೂನಾತ್ಮಕವಾಗಿ ಬಿಜೆಪಿ ಸೇರೋಕ್ಕಾಗಲ್ಲ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಸುಮಲತಾ ಅವರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ BJP ಎಲ್ಲೂ ಸಪೋರ್ಟ್ ಮಾಡಿರಲಿಲ್ಲ. ಕರ್ನಾಟಕದಲ್ಲಿ 28ಕ್ಕೆ 28 ಹಾಕಬೇಕು ಅಂತ ಹೇಳಿದಾಗೂ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗೆ ಇನ್ಚಾರ್ಜ್ ಆಗಿದ್ದೆ. ಮತ್ತು 15 ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ. ನಾವು ಬೆಂಬಲವನ್ನು ಕೊಟ್ಟಿರಿ, ಓಪನ್ ಬೆಂಬಲವನ್ನು ಕೊಟ್ಟಿರಿ. ಅವರು ಗೆದ್ದಾದ್ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವರು ಸೇರ್ಬೋದಾಯಿತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯಿತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ. ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು BJPಗೆ ಸೇರೋಕ್ಕಾಗಲ್ಲ. ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ, 6 ತಿಂಗಳ ಒಳಗಡೆ ಸೇರಬೇಕು. ಅದರಿಂದ BJPಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್லுಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ. ಈಗ NDA ಪಾರ್ಟ್ನರ್ ಆಗಿದ್ದಾರೆ, JDS ಅವರು NDA ಪಾರ್ಟ್ನರ್ ಆಗಿದ್ದಾರೆ. ಅವ್ರಿಗೂ ಗೌರವ ಕೊಡಬೇಕು, ಅವರನ್ನು ಜೊತೆ ತೆಗೆದುಕೊಳ್ಬೇಕು. ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದೆ.
ಅವ್ರಿಗೂ ಮತದಾರರ ಬೆಂಬಲ ಇದೆ. ಆ ದೃಷ್ಟಿಯಿಂದ ಅವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.